ಚಿನ್ನದ ಬೆಲೆಗೆ ಬಿತ್ತು ಬ್ರೇಕ್. 17 ಲಕ್ಷದಿಂದ ಕುಸಿದು ಬಿದ್ದಿದ್ಯಾಕೆ ಬಂಗಾರ? ಮತ್ತೆ 1 ಲಕ್ಷದ ಕೆಳಗೆ ಬರುತ್ತಾ? ಅಮೆರಿಕಾದ ಆ ಒಬ್ಬ ವ್ಯಕ್ತಿ ಕಾರಣನ? ನಮಸ್ಕಾರ ವೀಕ್ಷಕರೇ, ಕೆಲವೊಂದಿಷ್ಟು ಸಬ್ಸ್ಕ್ರೈಬರ್ಸ್ಗಳು ಮತ್ತು ಕೆಲವೊಂದಿಷ್ಟು ಫಾಲೋವರ್ಸ್ಗಳು ನಮಗೆ ಮೆಸೇಜ್ ಮಾಡಿ ಚಿನ್ನದ ಬಗ್ಗೆ, ಬಂಗಾರದ ಬಗ್ಗೆ ಒಂಚೂರು ವಿಡಿಯೋ ಮಾಡಿ ಅಂತ DM ಮಾಡ್ತಾ ಇದ್ರು, ಮೆಸೇಜ್ ಮಾಡ್ತಾ ಇದ್ರು. ಅವರ ಕೋರಿಕೆ ಮೇರೆಗೆ ಚಿನ್ನದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕಳೆದ ಕೆಲವು ತಿಂಗಳುಗಳಿಂದ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿ ಏನಾಗ್ತಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ರಾಕೆಟ್ ವೇಗದಲ್ಲಿ ಬೆಲೆ ಏರಿಕೆಯಾಗ್ತಾ ಇತ್ತು. ಮಧ್ಯಮ ವರ್ಗದ ಜನ ಇನ್ಮುಂದೆ ಚಿನ್ನ ತಗೊಳ್ಳೋದು ಕಷ್ಟ, ಬರೀ ಕನಸಷ್ಟೇ ಅಂತ ನಿರ್ಧಾರ ಮಾಡಿದ್ರು. ಯಾಕಂದ್ರೆ 10 ಗ್ರಾಂ ಚಿನ್ನದ ಬೆಲೆ 1.7 ಲಕ್ಷ ರೂಪಾಯಿ ಮುಟ್ಟಿತ್ತು. ಬೆಳ್ಳಿ ಕೆಜಿಗೆ 4 ಲಕ್ಷ ರೂಪಾಯಿ ದಾಟಿತ್ತು. ಆದರೆ ವೀಕ್ಷಕರೀಗ ಆಗಿರೋದು ಬರೀ ಬ್ರೇಕ್ ಡೌನ್ ಅಲ್ಲ, ಇದೊಂದು ದೊಡ್ಡ ಆಕ್ಸಿಡೆಂಟ್. ಕೇವಲ 3 ದಿನದಲ್ಲಿ ಚಿನ್ನದ ಬೆಲೆ ಎಷ್ಟರ ಮಟ್ಟಿಗೆ ಕುಸಿದಿದೆ ಅಂದರೆ ಹೂಡಿಕೆದಾರರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ. 10 ಗ್ರಾಂ ಚಿನ್ನಕ್ಕೆ ಒಂದೇ ದಿನದಲ್ಲಿ 9,000 ರೂಪಾಯಿ ಇಳಿಕೆ ಕಂಡಿದೆ. ಇದು 40 ವರ್ಷಗಳಲ್ಲೇ ಅತಿ ಹೆಚ್ಚು ಕಡಿಮೆ ದರದಲ್ಲಿ ಇಳಿಕೆ ಕಂಡಿರುವುದು ಇತಿಹಾಸ ನಿರ್ಮಾಣವಾಗಿದೆ. ಇನ್ನು ಬೆಳ್ಳಿ ಕೆಜಿಗೆ 1.10 ಅಂದರೆ 1,10,000 ರೂಪಾಯಿಗೆ ಕುಸಿತವಾಗಿದೆ. ಹಾಗಾದ್ರೆ ಏನಾಯ್ತು ದಿಢೀರಂತ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡ ಆ ಒಂದು ನಿರ್ಧಾರ ಇಡೀ ಮೆಟಲ್ ಮಾರ್ಕೆಟ್ ಅನ್ನೇ ಅಲ್ಲಾಡಿಸ್ತಾ ಇದೆಯಾ? ಕೆವಿನ್ ವಾರ್ಶ್ ಯಾರು? ಇವರು ಬಂದ ಮೇಲೆ ಚಿನ್ನದ ಕತೆ ಮುಗಿತಾ? ಚಿನ್ನದ ಬೆಲೆ ಮತ್ತೆ 1 ಲಕ್ಷಕ್ಕಿಂತ ಕಡಿಮೆ ಬರುತ್ತಾ? 50,000 ರೂಪಾಯಿ ಆಗುತ್ತಾ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಈ ಚಿನ್ನದ ಬೆಲೆ ದಿಢೀರಂತೆ ಕುಸಿತ್ಯಾಕೆ? ಆ ವ್ಯಕ್ತಿ ಏನ್ ಮಾಡ್ದ? 50,000 ಮತ್ತೆ ಚಿನ್ನದ ಬೆಲೆ ಆಗುತ್ತಾ? 10 ಗ್ರಾಂ ಚಿನ್ನಕ್ಕೆ ಅಥವಾ 1 ತೊಲೆ ಬಂಗಾರಕ್ಕೆ 50,000 ಆಗುತ್ತಾ? ಆಗುತ್ತೆ ಅಂತ ಹೇಳ್ತಿದ್ದಾರೆ ಎಕ್ಸ್ಪರ್ಟ್ಸ್ಗಳು. ಹಾಗಾದ್ರೆ ಇವತ್ತಿನ ಡೀಟೇಲ್ಡ್ ವಿಡಿಯೋದಲ್ಲಿ ಆ ಎಲ್ಲ ಕುರಿತಂತೆ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಚಿನ್ನ ಎಷ್ಟು ಕಮ್ಮಿ ಆಗಬೇಕು ನೀವೇ ಕಮೆಂಟ್ ಮಾಡಿ ತಿಳಿಸಿ. ಚಿನ್ನ ನಿಮಗೂ ಇಷ್ಟವಾಗುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ನಂಬರ್ಸ್ ನೋಡಿಬಿಡೋಣ. ಜನವರಿ 29ರಂದು 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1,78,850 ರೂಪಾಯಿ ಇತ್ತು. ಇದು ಸಾರ್ವಕಾಲಿಕ ದಾಖಲೆಯಾಗಿತ್ತು. ಫೆಬ್ರವರಿ 1 ಬಜೆಟ್ ದಿನ ಒಂದೇ ದಿನ 9,000 ರೂಪಾಯಿ ಕುಸಿದಿದೆ. ಈಗಿನ ಪರಿಸ್ಥಿತಿ ಅಂದರೆ ಈಗಿನ ಸ್ಥಿತಿ ಹೆಂಗಿದೆ ಅಂತಂದರೆ 10 ಗ್ರಾಂ ಚಿನ್ನದ ಬೆಲೆ 1,51,530 ರೂಪಾಯಿ ಆಸುಪಾಸಿಗೆ ಬಂದು ನಿಂತಿದೆ. ಅಂದರೆ ಕೇವಲ 3 ದಿನದಲ್ಲಿ ಸುಮಾರು 27,000 ರೂಪಾಯಿ ಕುಸಿತ ಕಂಡಿದೆ. ಇನ್ನು ಆಭರಣ ಚಿನ್ನ 22 ಕ್ಯಾರೆಟ್ ಕೂಡ 10 ಗ್ರಾಂ ಚಿನ್ನಕ್ಕೆ 8,300 ರೂಪಾಯಿ ಇಳಿಕೆಯಾಗಿದೆ. ಜೊತೆಗೆ ಆ ಒಂದು 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮ್ಗೆ 1,38,000 ಆಗಿದೆ. ಇನ್ನು ಬೆಳ್ಳಿ ಕತೆ ನೋಡಿದ್ರೆ ಜನವರಿ 29ರಂದು 1 kg ಬೆಳ್ಳಿ ಬೆಲೆ 4,10,000 ರೂಪಾಯಿ ಇತ್ತು. 3 ದಿನಕ್ಕೆ 1,10,000 ರೂಪಾಯಿ ಆಗಿದೆ. ಅಂದರೆ ಬರೋಬ್ಬರಿ 3 ಲಕ್ಷ ಆಸುಪಾಸಿಗೆ ಬಂದು ನಿಂತಿದೆ. MCX ಮಾರುಕಟ್ಟೆಯಲ್ಲಿ ಬೆಳ್ಳಿಯ ಬೆಲೆ 33% ಬಿದ್ದಿದೆ. ಟ್ರೆಂಡಿಂಗ್ ನಿಲ್ಲಿಸುವ ಹಂತಕ್ಕೆ ಬೆಲೆ ಕುಸಿತ ಆಗಿದೆ ಅಂತಂದರೆ ಸ್ಥಿತಿ ಊಹೆ ಮಾಡಿಕೊಳ್ಳಿ. EFT ಹೂಡಿಕೆದಾರರಂತೂ ರಕ್ತ ಕಣ್ಣೀರು ಹಾಕ್ತಾಗಿದ್ದಾರೆ. ಇನ್ನು ಅಮೆರಿಕಾದ ಎಕ್ಸ್ಪರ್ಟ್ಸ್ ಕೆವಿನ್ ವಾರ್ಶ್ ಏನು ಹೇಳ್ತಾರಂತಂದ್ರೆ, ಈಗ ಎಲ್ಲರ ಮನಸ್ಸಿನಲ್ಲಿರೋ ಪ್ರಶ್ನೆ ಯಾಕೆ ಹೀಗಾಯ್ತು? ಉತ್ತರ ಇರೋದು ಅಮೆರಿಕಾದಲ್ಲಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಬಾಂಬ್ ಸಿಡಿಸ್ತಾರೆ. ಅದೇನಂದ್ರೆ ಅಮೆರಿಕದ ಫೆಡರಲ್ ರಿಸರ್ವ್ಗೆ ಮುಂದಿನ ಅಧ್ಯಕ್ಷನಾಗಿ ಕೆವಿನ್ ವಾರ್ಶ್ ಅವರನ್ನ ನೇಮಕ ಮಾಡಿದ್ದಾರೆ. ಹಾಗಾದ್ರೆ ಯಾರಿವರು ಅಂತೀರಾ? ಇವರನ್ನ ಆರ್ಥಿಕ ಲೋಕದ ಹಾಕ್ ಅಂತ ಕರೀತಾರೆ. ಅಂದರೆ ಕಠಿಣ ನಿಲುವು ತೆಗೆದುಕೊಳ್ಳುವ ವ್ಯಕ್ತಿ. ಇವರು ಬಡ್ಡಿ ದರವನ್ನು ಸುಲಭವಾಗಿ ಇಳಿಸಲ್ಲ. ಯಾವಾಗ ಬಡ್ಡಿ ದರ ಜಾಸ್ತಿ ಇರುತ್ತೋ ಆಗ ಡಾಲರ್ ಸ್ಟ್ರಾಂಗ್ ಆಗತ್ತಂತೆ. ಒಂದು ಸಿಂಪಲ್ ಸೂತ್ರ ನೆನಪಿಟ್ಕೊಳ್ಳಿ, ಡಾಲರ್ ಸ್ಟ್ರಾಂಗ್ ಆದರೆ ಚಿನ್ನದ ಬೆಲೆ ಬೀಳತ್ತೆ. ಟ್ರಂಪ್ ಅವರ ಈ ನಿರ್ಧಾರದಿಂದಾಗಿ ಹೂಡಿಕೆದಾರರಿಗೆ ಅನಿಸಿದೆ, ಇನ್ನು ಮುಂದೆ ಡಾಲರ್ ಕಿಂಗ್ ಆಗತ್ತೆ, ಚಿನ್ನ ಬೇಡ ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲರೂ ಚಿನ್ನ ಮಾರಿ ಡಾಲರ್ ತೆಗೆದುಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಈಗಿನ ಫೆಡ್ ಚೇರ್ಮನ್ ಜೆರೋಮ್ ಪಾವೆಲ್ ಕೂಡ ಸದ್ಯಕ್ಕೆ ಬಡ್ಡಿ ದರ ಇಳಿಸಲ್ಲ ಅಂತ ಹೇಳಿರೋದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಇನ್ನು 1 ಲಕ್ಷ ಕೆಳಗೆ ಆಗತ್ತಾ ಬಂಗಾರ? ತಜ್ಞರ ಲೆಕ್ಕಾಚಾರ ಏನಿದೆ ಅಂತಂದರೆ
ಚಿನ್ನದ ಬೆಲೆ ಹೀಗೆ ಇಳಿತಾ ಹೋದರೆ 1 ಲಕ್ಷದ ಕೆಳಗಡೆ ಬರುತ್ತಾ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಇದಕ್ಕೆ ತಜ್ಞರು ಉತ್ತರ ಕೊಟ್ಟಿದ್ದಾರೆ, ಟೆಕ್ನಿಕಲ್ ಅನಲೈಸಿಸ್ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಈಗ ಬೌನ್ಸ್ಗೆ $4,887 ಇದೆ. ತಜ್ಞರ ಪ್ರಕಾರ ಚಿನ್ನಕ್ಕೆ $4,500 ಹಂತದಲ್ಲಿ ಒಂದು ಗಟ್ಟಿ ಸಪೋರ್ಟ್ ಇದೆಯಂತೆ. ಅಂದರೆ ಇಲ್ಲಿಯವರೆಗೂ ಬೆಲೆ ಇಳಿಸಬಹುದು. ಭಾರತದ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ಈಗ ಇರೋ $1,51,000 1 ಲಕ್ಷಕ್ಕೆ ಬರಬೇಕಂದ್ರೆ ಇನ್ನೂ 30-35% ಕುಸಿತ ಆಗಬೇಕು. ಇದು ಅಲ್ಪಾವಧಿಯಲ್ಲಿ ಕಷ್ಟ ಅಂತ ತಜ್ಞರು ಹೇಳ್ತಿದ್ದಾರೆ. ಬಹುಶಃ ಇನ್ನೂ ಒಂದು $5,000-10,000 ಇಳಿಕೆಯಾಗಬಹುದು. ಆದರೆ 1 ಲಕ್ಷದ ಕೆಳಗೆ ಬರೋದು ಸದ್ಯಕ್ಕೆ ಡೌಟ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಒಂದು ವೇಳೆ $4,360 ಲೆವೆಲ್ ಬ್ರೇಕ್ ಆದರೆ ಆಗ ನಾವು ದೊಡ್ಡ ಕುಸಿತವನ್ನು ನಿರೀಕ್ಷೆ ಮಾಡಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ. ಇನ್ನು ಬೆಳ್ಳಿ ಭವಿಷ್ಯ ಏನು? ಬೆಳ್ಳಿಯೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ಏರಿಕೆ ಕಾಣುತ್ತಾಗಿದೆ. ಸಮಾಧಾನ ಸುದ್ದಿ ಏನಂತಂದರೆ ಕೈಗಾರಿಕೆಗಳಲ್ಲಿ ಬೆಳ್ಳಿಯ ಬಳಕೆ ಜಾಸ್ತಿ ಇದೆ. ಸೋಲಾರ್ ಪ್ಯಾನಲ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ವಾಹನಗಳಲ್ಲಿ ಬೆಳ್ಳಿ ಬೇಕೇ ಬೇಕು. ಹೀಗಾಗಿ ಬೆಳ್ಳಿ ಬೆಲೆ ಪೂರ್ತಿ ಪಾತಾಳಕ್ಕೆ ಹೋಗಿಲ್ಲ. ಸದ್ಯಕ್ಕೆ $100 ಲೆವೆಲ್ ಸಪೋರ್ಟ್ ಆಗಿದೆ. ಭಾರತದಲ್ಲಿ ಕೆಜಿಗೆ 2,50,000ವರೆಗೂ ಅಂದರೆ 2.5 ಲಕ್ಷದವರೆಗೂ ಬರುವ ಸಾಧ್ಯತೆ ಇದೆಯಂತೆ. ಆದರೆ ಇದಕ್ಕಿಂತ ಕೆಳಗೆ ಇಳಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊಳ್ಳೋದು ಇದು ಸರಿಯಾದ ಸಮಯನಾ? ಬೆಳ್ಳಿನೋ ಬಂಗಾರನೋ ಈಗಲೇ ತೊಗೊಂಡ್ರೆ ಬೆಸ್ಟಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ, ನಾನೀಗ ಚಿನ್ನ ತೆಗೆದುಕೊಳ್ಳಬಹುದಾ? ಉತ್ತರ ಖಂಡಿತ ಹೌದು. ಮದುವೆಗೆ ನಿಮ್ಮ ಮನೆಯಲ್ಲಿ ಮದುವೆ ಇದ್ದರೆ ಇದು ಗೋಲ್ಡನ್ ಚಾನ್ಸ್ ಅಂತಲೇ ಹೇಳಬಹುದು. ಬೆಲೆ ಇಳಿಕೆ ಆಗ್ತಾ ಇರೋದ್ರಿಂದ ಈಗಲೇ ಬುಕ್ ಮಾಡಿ ಇಟ್ಕೊಳ್ಳಿ. ಹೂಡಿಕೆಗೆ ನೀವು ಸುದೀರ್ಘಾವಧಿಗೆ ಹೂಡಿಕೆ ಮಾಡೋರಾದರೆ ಇದು ಒಳ್ಳೆಯ ಸಮಯ. ಯಾಕಂದರೆ ಯುದ್ಧದ ಭೀತಿ ಇದೆ, ಇನ್ನೂ ಕೂಡ ಹೋಗಿಲ್ಲ. ಜಿಯೋಪಾಲಿಟಿಕಲ್ ಟೆನ್ಷನ್ ಬಂದರೆ ಚಿನ್ನ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದೆ. ಈಗ ನೋಡಿ, ನಿನ್ನೆ ಮೊನ್ನೆ ಅಷ್ಟೇ ಇರಾನ್ ಮತ್ತು ಅಮೆರಿಕ ನಡುವೆ ಮತ್ತೆ ಯುದ್ಧದ ಕಾರಮೋಡ ಕವಿತಾ ಇದೆ. ಇರಾನ್ ಹೇಳಿದೆ, ನಾವೇನು ಅಮೆರಿಕದವ್ರನ್ನ ಸುಮ್ಮನೆ ಬಿಡೋದಿಲ್ಲ, ನಮ್ಮ ಮೇಲೆ ನೀವು ಟ್ಯಾರಿಫ್ ಹಾಕಿದ್ರೆ ನಾವು ಕೂಡ ಟ್ಯಾರಿಫ್ ಹಾಕ್ತೀವಿ, ಹಾಗೆ ಹೀಗೆ ಅಂತ ಇರಾನ್ ಹೇಳ್ಕೊಂಡಿದೆ. ಇತರ ಕಡೆ ವೆನೆಜುವೆಲಾದಿಂದ ಭಾರತಕ್ಕೆ ತೈಲ ಬರ್ತಾ ಇದೆ, ಕ್ರೂಡ್ ಆಯಿಲ್ ಬರ್ತಾ ಇದೆ. ಭಾರತ ಈಗಾಗಲೇ ವೆನೆಜುವೆಲಾ ಅರ್ಥಾತ್ ಇರಾನ್ ಮತ್ತು ರಷ್ಯಾದಿಂದ ಕ್ರೂಡ್ ಆಯಿಲನ್ನು ತಗೊಳ್ತಾ ಇತ್ತು. ಆದರೆ ಟ್ರಂಪ್ ಏನು ಮಾಡಿದ್ದಾರೆ, ರಷ್ಯಾ ಮತ್ತು ಈ ಇರಾನ್ನ ಆರ್ಥಿಕವಾಗಿ ಪತನ ಮಾಡಬೇಕು, ಇರಾನ್ಗೆ ಮತ್ತು ರಷ್ಯಾಗೆ ಲಾಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾರತಕ್ಕೆ ಕ್ರೂಡ್ ಆಯಿಲನ್ನು ಕಡಿಮೆ ರೇಟಲ್ಲಿ ಕೊಡ್ತಾ ಇದೆ. ಹೀಗೆ ಜಿಯೋಪಾಲಿಟಿಕಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ವಾರ್ ಟೆನ್ಷನ್ ಕೂಡ ಇದೆ. ಹೀಗಾಗಿ ನೀವು ಈ ಕೂಡಲೇ ಅಂದರೆ ಇವತ್ತೇ ಅಥವಾ ಈಗಲೇ ಈ ಕಡಿಮೆ ಆಗ್ತಾ ಇರುವಂತಹ ಚಿನ್ನ ಬೆಳ್ಳಿ ದರದಲ್ಲಿ ಇವತ್ತೇ ನೀವು ತೆಗೆದುಕೊಂಡ್ರೆ ಬೆಸ್ಟ್ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಟ್ರೆಂಡಿಂಗ್ ನೀವು ಶಾರ್ಟ್ ಟರ್ಮ್ ಟ್ರೇಡರ್ ಆಗಿದ್ರೆ ಸ್ವಲ್ಪ ಹುಷಾರಾಗಿರಿ. ಮಾರ್ಕೆಟ್ ಇನ್ನೂ ವಾಲ್ಟೈಲ್ ಆಗ್ತಾ ಇದೆ. ಇನ್ನು ವೀಕ್ಷಕರೇ, ಅಂತಿಮವಾಗಿ ಹೇಳೋದಾದರೆ ಚಿನ್ನದ ಬೆಲೆಯ ಆ ಬುಲ್ ರನ್ ಅಂದರೆ ನಿರಂತರ ಏರಿಕೆ ಸದ್ಯಕ್ಕೆ ನಿಂತು ಹೋಗ್ಬಿಟ್ಟಿದೆ. 1980 ನಂತರ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಕುಸಿತ ಕಂಡಿದೆ. ಆದರೆ ನೆನಪಿರಲಿ, ಚಿನ್ನ ಯಾವತ್ತಿದ್ರೂ ಫಿನಿಕ್ಸ್ ಇದ್ದ ಹಾಗೆ, ಇದು ಬಿದ್ದಷ್ಟೇ ವೇಗವಾಗಿ ಮೇಲೇಳುವ ಶಕ್ತಿ ಇದಕ್ಕಿದೆ. ಮಧ್ಯಮ ವರ್ಗದ ಜನರಿಗೆ ಇದೊಂದು ಸಣ್ಣ ರಿಲೀಫ್ ಅಷ್ಟೇ. 1 ಲಕ್ಷದ ಕೆಳಗೆ ಬರೋದನ್ನು ಕಾದು ನೋಡಬೇಕು. ಆದರೆ ಈಗಿರೋ ಬೆಲೆಯಲ್ಲಿ ಚೂರೇ ಚೂರು ಕೊಂಡುಕೊಳ್ಳೋದು ಜಾಣತನ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಚಿನ್ನದ ಬೆಲೆ 1 ಲಕ್ಷದ ಕೆಳಗಡೆ ಬಂದರೆ ಚೆನ್ನಾಗಿರುತ್ತಾ? ಅಮೆರಿಕದ ಈ ನೀತಿ ನಮ್ಮ ಜೇಬಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ನೀವು ಈಗ ಚಿನ್ನ ತೆಗೆದುಕೊಳ್ತೀರಾ ಅಥವಾ ಖರೀದಿ ಮಾಡ್ತೀರಾ ಅಥವಾ ಇನ್ನೂ ಕಾಯ್ತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.